ಮೊಬೈಲನ್ನು ಜಾಸ್ತಿ ಬಳಸಬೇಡಿ. ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ತಲೆ ತಗ್ಗಿಸಿ ಪುಸ್ತಕವನ್ನು ಮೊಬೈಲನ್ನು ನೋಡಿದ್ರೆ ನಮಗೇನು ಸಿಗಲ್ಲ. ಅದೇ ತಲೆ ತಗ್ಗಿಸಿ ಪುಸ್ತಕವನ್ನು ಓದರೆ ನಮಗೆ ತಲೆ ಎತ್ತು ನಿಲ್ಲಿಸುತ್ತೆ ಅಂತ ಹೇಳ್ಕೊಂಡು ಒಂದು ಮಾತಿದ್ದ ಹಾಗೆ ನೀವೇನು ಮಾಡಬೇಕು, ಪುಸ್ತಕವನ್ನು ಜಾಸ್ತಿ ಓದಿ ಮೊಬೈಲನ್ನು ಬದಿಗಿಡಿ ಅಂತ ಒಂದು ಕಿವಿ ಮಾತು ಹೇಳಿ ಅವರು ಕೂಡ ತಮ್ಮ ಅನೇಕ ಕೆಲಸ ಒತ್ತಡದಿಂದ ಅವರಿಗೂ ಶ್ರೀಮಠ ಮತ್ತು ಪೂಜ್ಯ ಸ್ವಾಮೀಜಿಯವರಂದರೆ ತುಂಬ ಅಭಿಮಾನ. ಆ ಅಭಿಮಾನಕ್ಕೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ ನೀಡಿದ್ದಾರೆ. ಅವರಿಗೂ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಉಪಾಧ್ಯಕ್ಷರಾದಂಥ ಶ್ರೀಯುತ ಕಿರಣವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ KN ಅನಿಲ್ ಅವರು ಸಮೂಹ ಸಂಪನ್ಮೂಲ ಅಧಿಕಾರಿ, ಸಮನ್ವಯ ಅಧಿಕಾರಿ. ಇವರು ಕೂಡ ತುಂಬ ಸರಳ ಸಜ್ಜನಿಕೆ ವ್ಯಕ್ತಿ. ಇವರು ಕೂಡ ತಮಗೆಲ್ಲರಿಗೂ ಕಿವಿಮಾತು ಹೇಳಿದ್ದಾರೆ. ವಿದ್ಯೆ ವಿನಯಕ್ಕೆ ಭೂಷಣ ಅನ್ನೋ ಹಾಗೆ ತುಂಬ ಸೊಗಸಾಗಿ ಮಾತಾಡಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರಿಗೂ ಕೂಡ ಶಾಲಾ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂಥ ಶ್ರೀ ಆನಂದರವರು ಆಗಮಿಸಿ ನಿಮಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಶಾಲಾ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ CT ಯಾದವರಾಜರವರು ಶಿಕ್ಷಣ ಸಂಯೋಜಕರು, ಅವರು ಕೂಡ ನಮಗೆ ಅನೇಕ ಶಿಕ್ಷಣದ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ, ಏನೇ ಮಾಹಿತಿ ಇದ್ರೂ ತಕ್ಷಣ ಫೋನ್ ಮಾಡಿ ಇದಾಗಬೇಕು ಅಂತ ಹೇಳ್ತಾ ತುಂಬ ಎಲ್ಲ ಇದ್ರ ಬಗ್ಗೆ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ನೀಡಿ ನಮ್ಮ ಸಂಸ್ಥೆ ಬೆಳಲಿಕ್ಕೆ ಅವರು ಕೂಡ ಒಂದು ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಸತೀಶ್ ರವರು ಪೂಜ್ಯ ಸಂಪನ್ಮೂಲ ವ್ಯಕ್ತಿ. ಅವರು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅವರ ಅನುಪಸ್ಥಿತಿಗೂ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಬಬನ್ ದತ್ತೇವಾಡ ಅವರು ಕೂಡ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕು ಅಂದರೆ ಅವರ ಸಹಕಾರ ತುಂಬ ಇದೆ. ಹೀಗೆ ಅವರು ಮತ್ತೆ ಪದೇ ಪದೇ ನಾವು ಏನೇ ಹೇಳಿದ್ರು ಅದನ್ನು ಕೇಳಿ ಅದಕ್ಕೆ ಸಲಹೆ ಸೂಚನೆ ನೀಡಿ ಒಂದು ಶಾಲಾ ಅಭಿವೃದ್ಧಿಗೋಸ್ಕರ ತುಂಬ ಶ್ರಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರುಗಳು ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು. ಆದರೆ ಕೆಲವರು ಬಂದರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಹಾಗೂ ಅವರಿಗೆ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅನಿವಾರ್ಯ ಕಾರಣದಿಂದ ಅರ್ಜೆಂಟಾಗಿ ಹೋಗಬೇಕಾಗಿರೋದ್ರಿಂದ ಸನ್ಮಾನ್ಯ ಬಾಲಕೃಷ್ಣವರವರಿಗೆ ಇನ್ನೊಮ್ಮೆ ವಂದನೆಗಳನ್ನು ಹೇಳ್ತಾ ಧನ್ಯವಾದಗಳು ಸರ್. ಓಕೆ. ಹಾಗೆ ಶ್ರೀಮಠದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ಪೋಷಕ ವೃಂದದವರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಆತ್ಮೀಯ ವಿದ್ಯಾಭಿಮಾನಿಗಳಿಗೂ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನ್ನ ವಂದನೆಯನ್ನು ವಿರಾಮ ನೀಡುತ್ತೇನೆ. ಜೈ ಬೋಲೋ ಬಾಹುಬಲಿ ಭಗವಾನಕ್ಕೆ. ಕೆಲವೇ ಕ್ಷಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತಾವು ಇಷ್ಟಪಟ್ಟ ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬಹುದು. ಕೇವಲ 20 ದಿನಗಳಲ್ಲಿ 621 ಮಕ್ಕಳಲ್ಲಿ ಇವತ್ತು ಸ್ಟೇಜಲ್ಲಿ 538 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ನುಡಿಗಳನ್ನು ಹಂಚಿಕೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸ್ವಾಮಿಯ ಚರಣಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪಾದಕಮಲಗಳಿಗೂ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಈಗಿರ್ತಕ್ಕಂಥ ಭುವನ ಚಾರುಕೀರ್ತಿ ಸ್ವಾಮೀಜಿಗಳ
ಪಾದಕಮಲಗಳಿಗೂ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಮುಖ್ಯೋಪಾಧ್ಯಾಯರೇ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ನನ್ನ ಹಳೆಯ ವಿದ್ಯಾರ್ಥಿಗಳು ಈಗ ಆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂಡ ಆಗಿದ್ದಾರೆ. ಯಾಕೆಂದರೆ ಅವ್ರ ಮಕ್ಕಳು ಕೂಡ ಇದೇ ಶಾಲೆಗೆ ಬರ್ತಿದ್ದಾರೆ. ಹಾಗೂ ಪೋಷಕ ವೃಂದದವರೇ, ವಿದ್ಯಾಭಿಮಾನಿಗಳೇ, ನನ್ನ ಎಲ್ಲ ಮುದ್ದು ಮಕ್ಕಳೇ, ನಾನು ಅಂಬಿಕಾ ಶಾಲೆಗೆ 1985 ಜೂನ್ ತಿಂಗಳಲ್ಲೇ ಈ ಒಂದು ಅಂಬಿಕಾ ಶಾಲೆಗೆ ಸೇರಿದೆ. ನಾನು ಸೇರಿದಂತಹ ಸಂದರ್ಭದಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಗಳಾದಂಥವರು 3ನೇ ತರಗತಿಯಲ್ಲಿದ್ದರು. ಆವಾಗ ಯಶೋಧ ಅನ್ನತಕ್ಕಂಥ ಮೇಡಮ್, ಶಾಂತಾ ಮೇಡಮ್ ಹಾಗೂ ಮೀನಾಕ್ಷಿ ಅನ್ನತಕ್ಕಂಥವರು ಇದ್ದರು. ನಾನು 85ರಲ್ಲಿ ಬಂದೆ. ದಿವಂಗತರಾಗಿರ್ತಕ್ಕಂಥ ಪ್ರೇಮ್ ಸೇನ್ರವರು 86ರಲ್ಲಿ ಬಂದರು. ಆಗ ಅಂಬಿಕಾ ಶಾಲೆ ನಿಜಕ್ಕೂ ನಾನು ಕೆಲಸ ಸೇರಿದಾಗ ನಾನು ಈಗ ನೆನೆಸ್ಕೊಂಡಾಗ ಅನಿಸುತ್ತೆ, ಒಂದು ಕೆಲಸವನ್ನು ತಗೋಬೇಕಾದ್ರೆ ಎಷ್ಟು ಲಕ್ಷವನ್ನು ಕೊಟ್ಟರೂ ಕೂಡ ಇವತ್ತು ಸಿಗ್ತಾ ಇಲ್ಲ. ಆವತ್ತು ನನಗೆ ಯಾವ ರೀತಿ ಕೆಲಸ ಸಿಕ್ತು ಅಂದರೆ ನನಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸ್ವಾಮೀಜಿಯವ್ರ ಹತ್ರ ಹೋದ್ವಿ. ಹೋಗಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು ನನಗೆ, ನೋಡಿ ಇವತ್ತಿಂದಲೇ ಬನ್ನಿ, ಚೆನ್ನಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ಒಂದೇ ಮಾತು ಹೇಳಿದ್ರು. ಅವರಿವತ್ತಿಲ್ಲ. ನನಗೆ 87ರಲ್ಲಿ ಅಪ್ರೂವಲ್ ಆಯಿತು. 88ರಿಂದ ಗೌರ್ಮೆಂಟ್ ಸ್ಯಾಲ್ರಿ ಬಂತು. 86ರಲ್ಲಿ, ಈಗ 2016ರಲ್ಲಿ ನಾನು ನಿವೃತ್ತಿಯನ್ನು ಹೊಂದಿದೆ. ಆ ಒಂದು ಜೀವನವನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಇವಾಗ ಖುಷಿಯಾಗುತ್ತೆ. ಒಂದೊಂದು ತರಗತಿಗಳು 3 ಸೆಕ್ಷನ್ಗಳಿದ್ವು. ಈಗ ಈ ಶ್ರವಣ ಬೆಳಗೊಳ ಹೋಬಳಿಯಲ್ಲಿ ನಮ್ಮ ಅಂಬಿಕಾ ಶಾಲೆ ಒಂದು ಬಿಟ್ಟರೆ ಬೇರೆ ಯಾವ ಖಾಸಗಿ ಶಾಲೆ ಇರಲಿಲ್ಲ. ಪದ್ಮಾವತಿ ಆಗಿರ್ಬೋದು, ಗೈಡ್ಲೈನ್ ಆಗಿರ್ಬೋದು, ಆ ಶಾಲೆಯನ್ನು ಏನು ತೆಗೆದಿದ್ದಾರೆ, ಅಲ್ಲಿರೋ ಮಕ್ಕಳೆಲ್ಲ ಕೂಡ ನಮ್ಮಲ್ಲಿ ಓದಿರ್ತಕ್ಕಂಥವ್ರೆ. ನಿಜಕ್ಕೂ ಅದನ್ನು ನೆನೆಸ್ಕೊಂಡ್ರೆ ಹೆಮ್ಮೆ ಅನಿಸುತ್ತೆ. ಈಗ ವಿಪರೀತ ಆಗಿದ್ದಾವೆ ಬಿಡಿ. ಒಂದೊಂದು ತರಗತಿಗಳು ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್, ಒಂದೊಂದು ತರಗತಿಯಲ್ಲೂ ಕೂಡ ಸೆಕ್ಷನಲ್ಲಿ 50-60 ಮಕ್ಕಳಿರ್ತಾ ಇತ್ತು. ನಾನಿದ್ದಾಗ 5ನೇ ತರಗತಿ ಮಾಡುವಾಗ ಕ್ಲಾಸ್ ಟೀಚರ್ ಆಗಿದೆ 1 ವರ್ಷ, 59 ಮಕ್ಕಳಿದ್ರು. ನೀವೇ ಊಹಿಸಿ ಎಷ್ಟು ಮಕ್ಕಳಿದ್ರು ಅಂತ ಹೇಳಿ. ಆಗ ಇದ್ದಂತಹ ಶಿಕ್ಷಕರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ ದಿನಗಳನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಭಾರಿ ಖುಷಿ ಆಗುತ್ತೆ. ಬರೀ ಶಿಕ್ಷಕರಷ್ಟೇ ಅಲ್ಲ, ಜೊತೆಗೆ ಪೋಷಕರು ಕೂಡ ಶಿಕ್ಷಕರ ಜೊತೆ ಕೈ ಜೋಡಿಸ್ಬೇಕು. ನಾವು ಫೀಸ್ ಕೊಡ್ತೀವಲ್ಲ, ಎಲ್ಲವನ್ನ ಅವರೇ ನೋಡ್ಕೊಳ್ತಾರೆ ಅಂದರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ಎಲ್ಲ ಮಕ್ಕಳುಗಳು ಕೂಡ ಮೊಬೈಲ್ಗೆ ಅಡಾಪ್ಟ್ ಆಗಿರ್ತಾರೆ. ಏನಾದರೂ ಸ್ವಲ್ಪ ಜೋರು ಮಾಡಿದ್ರು ಕೂಡ ಅವ್ರೇನು ಮಾಡ್ತಾರೆ, ಏನೇನೇನೇನೋ ಅನಾಹುತಗಳನ್ನು ಮಾಡ್ಕೊತಾರೆ. ಆದಷ್ಟು ಅದನ್ನು ತಪ್ಪಿಸಿ ಮೊಬೈಲಿಂದ ಹಾಳಾಗುವಂಥದ್ದೇ ಹೆಚ್ಚು. ಈಗ ಮೊಬೈಲ್ ಬಂದಿರೋದ್ರಿಂದ ಸಂಬಂಧಗಳ ಬೆಲೆನೇ ಇಲ್ಲ. ಸ್ನೇಹಿತರು ಗೊತ್ತಿಲ್ಲ, ತಂದೆ ತಾಯಿ ಪ್ರೀತಿಲ್ಲ, ಸಂಬಂಧಗಳಿಲ್ಲ, ಎಲ್ಲ ಮೊಬೈಲ್ ಜೀವನನೇ ಆಗೋದು. ಎಷ್ಟು ಬೇಕೋ ಅಷ್ಟಿರ್ಬೇಕು. ನಿಜ ಹೇಳಬೇಕು ಅಂದರೆ ನಾನು ಹೇಳೋ ಮಾತು ನಿಮಗೆ ಒಮ್ಮೆ ಸುಳ್ಳು ಹೇಳ್ತಿದ್ದಾರೆ ಅನಿಸುತ್ತೆ. ನನಗೆ ಅಂಬಿಕಾ ಶಾಲೆಗೆ ಬಂದು ಸುಮಾರು ವರ್ಷ ಆದರೂ ಇದೇ ವೇದಿಕೆಯಲ್ಲಿ ಬಾಹುಬಲಿ ಅನೌನ್ಸ್ ಮಾಡ್ತಾ ಇದ್ರು, ನೋಡಿದ್ರು. ಅವ್ರು ಹೇಳಿದ್ರು, ಮೇಡಮ್ ಇದೇನು ನೀವು ಇಷ್ಟು ವರ್ಷ ಆದರೂ ಮೊಬೈಲ್ ತಗೊಂಡಿಲ್ಲ. ನಿಜಕ್ಕೂ ಇಲ್ಲಪ್ಪ, ನನಗೆ ಯೂಸ್ ಮಾಡೋದು ಬರಲ್ಲ ಅಂದೆ. ಯಾರು ನಗ್ತಾರೆ ಮೇಡಮ್, ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತೇಳಿ ಆಗ ಅವರಿಂದ ನಾನು ಮೊಬೈಲ್ ಅದು ಏನು ಎಲ್ಲ ಡೌನ್ಲೋಡ್ ಮಾಡಿಕೊಡ್ಬೇಕು, ಸೇವ್ ಮಾಡಿಕೊಟ್ರೆ ಅದನ್ನು ಫೋನ್ ಮಾಡ್ತೀನಿ. ಒಂಚೂರು ವಾಟ್ಸಪ್ ನೋಡೋದು ಬಿಟ್ಟರೆ ಬೇರೆ ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ನನ್ನ ಮಗಳ ಮಕ್ಕಳು ಹೇಳ್ತಾರೆ, ಅಮ್ಮಮ್ಮ ಏನಿದೆ ಅದರೊಳಗಡೆ, ನೀವೇನು ಹಿಂಗೆ ಮಾಡ್ತೀರಾ ಅಂತೇಳಿ. ನನ್ನ ಮಗಳು, ನನ್ನ ಮಗ ಎಲ್ಲರೂ ಕೂಡ ನನ್ನ ಕೈ ಕೆಳಗೆ ಕಲಿತು ಹೋಗಿರೋದು. ಆಗ ನಾವು ಎಷ್ಟು ಕಷ್ಟದಿಂದ ರಾತ್ರಿ ಶಾಲೆ ಕೂಡ ಮಾಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳು ಗೊತ್ತಿರ್ಬೋದು ಹಳೆ ವಿದ್ಯಾರ್ಥಿಗಳಿಗೆ. ಆಗ 7ನೇ ಕ್ಲಾಸು ಪಬ್ಲಿಕ್ ಇತ್ತು. ಆಗ ಪ್ರೇಮ್ ಸೇನ್ ಅವರು ಪಾಳಿ ಹಚ್ಚಿಬಿಟ್ಟಿದ್ರು. ಇಷ್ಟೊತ್ತಿಗೆ ಬರಬೇಕಿತ್ತು, ಬಂದು ರಾತ್ರಿ ಇಡೀ ಅವ್ರಿಗೆ ಓದಿಸ್ಬೇಕು, ಅವ್ರ ಜೊತೆನೇ ಮಲಗಬೇಕು. ಹುಡುಗರಿಗೆ ಗಂಡಸರು ಮಾಸ್ಟರ್ಗಳು, ಹುಡುಗಿಯರಿಗೆ ನಾವು ತಿರುಗಿ ಬೆಳಗ್ಗೆ 6 ಗಂಟೆ ತನಕ ಇದ್ದು 6 ಗಂಟೆಗೆ ಮನೆಗೆ ಹೋಗಿ ಟೈಮ್ ಸರಿ 9 ಕಾಲ ಪುನಃ ಕ್ಲಾಸಿಗೆ ಬರಬೇಕಾಗಿತ್ತು. ಈಗ ಯಾವುದೂ ಇಲ್ಲ. ಶಿಕ್ಷಕರು ಬರೀ ಬೆಳಗ್ಗೆ ಬಂದು ಸಂಜೆ ಹೋಗೋದು ಅಲ್ಲ, ಅದರೊಳಗೇನೆ
ನಿಮ್ಮ ಟೈಮಲ್ಲೇ ಚೆನ್ನಾಗಿ ಮಕ್ಕಳಿಗೆ ಕಲಿಸಿ, ಆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಜೊತೆಗೆ ಮಕ್ಕಳು ಕೂಡ ಕೈಗೂಡಿಸಿ ಚೆನ್ನಾಗಿ ಒಳ್ಳೆ ಸದೃಢವಾಗಿರ್ತಕ್ಕಂತಹ ಮಕ್ಕಳನ್ನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಾನೊಂದು ಹಾಡು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಕೇಳೋಕ್ಕಾಗುತ್ತಾ? ಪ್ರಾರ್ಥನೆಗಿರುವಂತಹ ಸಿದ್ಧಾಂತ್ ಮತ್ತು ತಂಡದವರು ವೇದಿಕೆ ಬಳಿ ಬರಬೇಕು. ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹುಟ್ಟಿದ ಭೂಮಿಯ ಸುತೆ ನಾನು. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹುಟ್ಟಿದ ಭೂಮಿಯ ಸುತೆ ನಾನು. ಪತಿ ದೈವ ವೃತವೇ ಧರ್ಮ, ಪತಿ ದೈವ ವೃತವೇ ಧರ್ಮ. ಸತ್ಯಕ್ಕೆ ನೀಡು ಜಯವನ್ನು, ಸತ್ಯಕ್ಕೆ ನೀಡು ಜಯವನ್ನು. ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ಥ್ಯಾಂಕ್ ಯು. ಮೈಕೋ ಮೈಕೋ ಶ್ರೀ ಗೋಮತೇಶನ ಶಿವಾ